ಮಹಾದಾಯಿ ಯಾಕೆ ಕೊಟ್ಟಿಲ್ಲ ಹಂಗಾರೆ? ಇವ್ರ ಪಾರ್ಟ್ನರ್ ಅವರೆಲ್ಲ ಹಂಗಾರೆ ಹೋಗಿ ಮಾತಾಡ್ಬಿಟ್ಟು ಮಹಾದಾಯಿ ಕೊಡ್ಸೋಕೆ ಹೇಳಿ ಪರ್ಮಿಷನ್ನ. ಭಲೇ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಮಾತಾಡ್ಬೇಕಾದ್ರೆ ಆಲೋಚನೆ ಮಾಡಿ ಅದಕ್ಕೆ ತೂಕ ಬರೋ ರೀತಿಯಲ್ಲಿ ಮಾತಾಡ್ಬೇಕು. ಪಾರ್ಟ್ನರ್ ಕೊಟ್ಟಾರೆ, ಅವ್ರ ರಾಜ್ಯದ ಹಿತಾಸಕ್ತಿ ಅವ್ರಿಗೆ ಮುಖ್ಯ, ನಮ್ಮ ರಾಜ್ಯದ ಹಿತಾಸಕ್ತಿ ನಮಗೆ ಮುಖ್ಯ. ಸ್ವಲ್ಪ ಮಾಜಿ ಮುಖ್ಯಮಂತ್ರಿಗಳಾಗಿ ಅವರು ವಿವೇಚನೆ ಇಟ್ಕೊಂಡು ಮಾತಾಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೀನಿ ನಾನು. ಸರ್, ಈಗ ಸದನದಲ್ಲಿ ಬಿಜೆಪಿಯವರು ಚರ್ಚೆ ಮಾಡಿದ್ರು. ಈಗ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಂಧನ ಆಗಿರೋ ನಟಿಗೆ ಕಾಂಗ್ರೆಸ್ನ ಇಬ್ಬರು ಸಚಿವರು ಸಹಾಯ ಮಾಡ್ತಿದ್ದಾರೆ. ಅವರೇ ಜಾಗ ಕೊಟ್ಟವ್ರು, ಅವರು ಬಿ ಜೆ ಪಿಯವ್ರ ಹಿಂದೆ KDP ಜಾಗ ಕೊಟ್ಟರು ಯಾರು? ಬಿ ಜೆ ಪಿಯವರಲ್ವಾ? ಹಾಂ, ಯಾರ್ಯಾರೋ ಬಂದು ಯಾರ್ಯಾರೋ ಸಹಕಾರ ಪಡ್ಕೋತಾರೆ. ಕೆಲವರು ಯಾರು ಕಳ್ಳರು ಯಾರು ಒಳ್ಳೆಯವರು ಅಂತೇಳಿ ನಾವು ತೀರ್ಮಾನ ಮಾಡೋದು, ಅದೆಲ್ಲ ಕಳ್ತನ ಆದಮೇಲೆ ಗೊತ್ತಾಗೋದವೆಲ್ಲ. ಒಳ್ಳೆಯವ್ರಿಗೂ ಸಹಾಯ ಮಾಡಿರ್ತೀವಿ, ಕೆಟ್ಟವ್ರಿಗೂ ಸಹಾಯ ಮಾಡಿರ್ತೀವಿ. ಇವ್ರು ಜಾಗ ಕೊಟ್ಟವ್ರಲ್ಲ KDP ಇಂದ, ಇವ್ರೇನು ಹೇಳ್ತಾರೆ ಬಿ ಜೆ ಪಿಯವರು? ಅವ್ರಿಗೆ ಏನದು ನೈತಿಕತೆ ಮಾತಾಡ್ಲಿಕ್ಕೆ ಆ ವಿಚಾರನ? ಈ ವಿಚಾರದಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ. ಅವ್ರು ಹುಟ್ಟಿರೋದೇ ರಾಜಕೀಯ ಮಾಡೋಕ್ಕೆ, ಅವ್ರು ಅಭಿವೃದ್ಧಿ ಮಾಡಲಿಲ್ಲ. ರಾಜಕೀಯದಲ್ಲೇ ಅವ್ರು ಓಟ್ ಹಾಕ್ಸ್ಕೊಳ್ಳೋದು. ಜಾತಿ ಮಧ್ಯೆ ಬೆರಕು ಬಿಡಿಸಿ ಜಾತಿ ಮೇಲೆ ಎತ್ತು ಕಟ್ಟಿ ಅವರಿದ್ದಂಥ ಕಾಲದಲ್ಲಿ ಅಲ್ಪಸಂಖ್ಯಾತರಿಗೆ ಒಂದೇ ₹1 ಕೊಟ್ಟಿರಲಿಲ್ಲ ಅವರು. ಈಗ ನಮ್ಮ ಸರ್ಕಾರ ಆಯಿತು, ನಾವು ಕೊಡ್ತಾ ಇದ್ದೀವಿ. ನಾವು ಬರೀ ಅಲ್ಪಸಂಖ್ಯಾತರಿಗೆ ಕೊಟ್ಟಿಲ್ಲ, SC STಗೂ ಕೊಟ್ಟಿದ್ದೀವಿ, ಜನರಲ್ಗೂ ಕೊಟ್ಟಿದ್ದೀವಿ. ಈಗ 8,000 ಕೋಟಿನ ನಮ್ಮ ಮುಖ್ಯಮಂತ್ರಿಗಳು ಈ ವಿಶೇಷ ಅಭಿವೃದ್ಧಿಗೆ ಅಂತ ಎತ್ತಿಟ್ಕೊಂಡವ್ರೆ. ಅದರ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ 50 ರಿಂದ 60 ಕೋಟಿ ಹಣ ಕೊಡ್ತಾ ಇದ್ದಾರೆ. ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ, ರಸ್ತೆಗಳು ಮಾಡಲಿಕ್ಕೆ ಹಣ ಕೊಟ್ಟಿದ್ದಾರೆ, PWD ರಸ್ತೆ ಮಾಡಲಿಕ್ಕೆ ಹಣ ಕೊಟ್ಟಿದ್ದಾರೆ. ಇನ್ನೇನು ಬೇಕು ಅಭಿವೃದ್ಧಿ ಅಂದರೆ? SCP TSP ಹಣನೇ ದುರುಪಯೋಗ ಪಡ್ಕೊಂಡಿದ್ದಾರೆ ಅಂತೇಳಿ ಬಿಜೆಪಿ ಆರೋಪ ಮಾಡೋದು, ಪ್ರತಿಭಟನೆ ಕೂಡ ಮಾಡಬೇಕು. ಇನ್ನೇನು ನಮ್ಮನ್ನು ಹೊಗಳ್ತಾರೆ ಅವರು ಇರೋದು BJP ಅವರು JDSನವರು. ಅವ್ರು ಪ್ರತಿಭಟನೆ ಮಾಡೋಕ್ಕೆ ಇರೋದು, ನಾವು ಕೆಲಸ ಮಾಡೋಕ್ಕಿದ್ದು ಕೆಲಸ ಮಾಡಿ ತೋರಿಸ್ತೀವಿ, ಜನ ತೀರ್ಮಾನ ಮಾಡ್ತಾರೆ. ಪಾಪ ಪ್ರತಿಭಟನೆ ಮಾಡೋಕ್ಕೆ ಇರೋದು, ಅವ್ರು ಮಾಡಲಿ ಪ್ರತಿಭಟನೆ, ನಾವು ಉತ್ತರ ಆಮೇಲೆ ಅಭಿವೃದ್ಧಿಲಿ ಉತ್ತರ ಕೊಡ್ತೀವಿ ನಾವು. ಸರ್, ಈಗ ಬಿಡದಿಗೆ ಬೆಂಗಳೂರಿಂದ ಮೆಡಿಕಲ್ ವೇಸ್ಟನ್ನು ನಲ್ಲಿಗುಡ್ಡ ಕೆರೆ ಪಕ್ಕ ರೈತರ ಜಮೀನಿಗೆ ತಂದು ಆಗ್ತಾ ಇದ್ದಾರೆ ಸರ್. ಅದು ವಿಚಾರ ಈಗ ಗೊತ್ತಾಯಿತು, ಪೊಲೀಸ್ನವ್ರಿಗೆ ಹೇಳಿದ್ದೀನಿ ಎಚ್ಚೆತ್ಕೊಳ್ಳೋಕ್ಕೆ. ಅದು ಯಾರು ಏನು ಮಾಡ್ತಾರೆ ಅಂತ ಹೇಳಿದ್ದೀನಿ. ಈಗ ಬಿಡದಿಗೆ ಈಗಾಗಲೇ ನಾವು ಒಂದು 9 ಕೋಟಿ ಹಣ ಬಿಡುಗಡೆ ಮಾಡಿಸಿದ್ದೀವಿ. ಆ ಕೆರೆ ಅಭಿವೃದ್ಧಿಗೆ, ನೆಲ್ಲಿಗುಡ್ಡ ಟ್ಯಾಂಕ್ ಅಭಿವೃದ್ಧಿಗೆ ಬಿಡುಗಡೆ ಮಾಡಿಸಿದ್ದೀವಿ. ಅಲ್ಲೆಲ್ಲ ವಾಕಿಂಗ್ ಪಾತು, ಪಾರ್ಕು ಎಲ್ಲ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಭವಿಷ್ಯ ಅದು ಕೆಲಸ ಪ್ರಾರಂಭ ಆದರೆ ಇವೆಲ್ಲವನ್ನು ಕೂಡ ತಡೆಗಟ್ಬೋದು. ಸರ್, ಈಗ ಬಜೆಟ್ ಮುಗೀತು, ಸಚಿವ ಸಂಪುಟ ವಿಸ್ತರಣೆ ಪುನರಚನೆ ಆಗುತ್ತೆ ಅಂತ ಒಂದಷ್ಟು ನಿರೀಕ್ಷೆಗಳಿತ್ತು. ಯಾವಾಗ ಮಾಡ್ಬೋದು ಸರ್? ಆ ಥರ ಏನಾದರೂ ಹೇಳಿದಾರಾ ಏನು? ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ ನಿಮಗೆ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು, ಅದು ನಾವು ಹೇಳೋಕ್ಕಾಯ್ತದ? DK ಶಿವಕುಮಾರ್ ಸಿದ್ದರಾಮಯ್ಯ ಅವರು ಒಟ್ಟಿಗೆ ಹೋಗಬೇಕು ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ್. ಎಲ್ಲ ಪಕ್ಷದಲ್ಲೂ ನಾಯಕರು ಒಟ್ಟಿಗೆ ಹೋದಾಗ್ರಿ ಆ ಪಕ್ಷ ಶಕ್ತಿಯುತವಾಗಿರೋದು. ಹೇಳೋರು ಅಷ್ಟೇ, ಅವ್ರ ಅಭಿಪ್ರಾಯ ತಿಳಿಸವ್ರೆ. ಎಲ್ಲ ಪಕ್ಷದಲ್ಲೂ ಅಷ್ಟೇ, ನಾಯಕರುಗಳು ಒಟ್ಟಿಗೆ ಹೋದಾಗ ತಾನೇ ಆ ಪಕ್ಷಕ್ಕೆ ಬಲ ಬರ್ತಕ್ಕಂಥದ್ದು. ಅದಕ್ಕೆ ಆ ವಿಚಾರ ಅವ್ರು ಹೇಳಿದ್ದಾರೆ, ಅದರಂತೆ ಅವ್ರು ನಡ್ಕೊತಾರೆ. ಅಂದರೆ ಮುಗೀತಾ ಸರ್ ಗೊಂದಲಗಳಿದ್ದದ್ದು? ಒಂದಷ್ಟು ಸ್ಟೇಟ್ಮೆಂಟ್ಗಳು ಕೊಡ್ತೀವಿ. ಈ ರಾಜಕೀಯ ಅಂತಂದಮೇಲೆ ಗೊಂದಲ ಇದ್ದಿದ್ದೇನೆ. ಗೊಂದಲ ಇಲ್ಲದಿದ್ರೆ ರಾಜಕಾರಣ ಆಗಲ್ಲ. ಅದು ರಾಜಕಾರಣ ಆದಮೇಲೆ ಗೊಂದಲನೂ ಇರ್ತದೆ, ಒಳ್ಳೆಯದು ಇರ್ತದೆ, ಕೆಟ್ಟದ್ದು ಇರ್ತದೆ. ಅದೇ ರಾಜಕಾರಣ. ಅದ್ರ ಮಧ್ಯೆ ಈಜೋದೇ ರಾಜಕಾರಣ. ಗೊಂದಲದ ಮಧ್ಯೆ ಈಜ್ತೀವಲ್ಲ, ಅದೇ ರಾಜಕಾರಣ. ಎಲ್ಲ ಸುಲಲಿತವಾಗಿ ಯಾರು ಚಿನ್ನದ ತಟ್ಟೆ ಕೊಟ್ಟು ಬೆಳ್ಳಿ ಸ್ಪೂನ್ ಕೊಟ್ಟು ಊಟ ಮಾಡೋಕೆ ಕೊಡಲ್ಲ ರಾಜಕಾರಣದಲ್ಲಿ. ನಾವು ಕಿತ್ಕೊಂಡು ಪಡ್ಕೋಬೇಕು ಅದನ್ನೆಲ್ಲನೂ. ಯಾವುದ್ರಲ್ಲೂ ಗೊಂದಲ ಇರಲ್ಲ, ಎಲ್ಲ ಗೊಂದಲ ಇರ್ತದೆ. ಗೊಂದಲದ ಮಧ್ಯೆ ನಡ್ಕೊಂಡು ಹೋಗ್ಬೇಕು ನಾವು, ಏನು ಮಾಡೋಕ್ಕಾಗಲ್ಲ. ಎಲ್ಲಿ ಗೊಂದಲ ಇಲ್ಲ? BJPಲಿ ಗೊಂದಲ ಇಲ್ವಾ? JDSಲ್ಲಿ ಗೊಂದಲ ಇಲ್ವಾ? ಬೇಡಪ್ಪ, ಪ್ರಾದೇಶಿಕ ಪಕ್ಷ JDSಲ್ಲಿ ಗೊಂದಲ ಇಲ್ವೇನ್ರಿ? ಹಾಂ, GD ದೇವೇಗೌಡರು ಒಂದು ದಿಕ್ಕು ಹೋಯ್ತಾರೆ, ಇವರು ಒಂದು ದಿಕ್ಕು ಹೋಯ್ತಾರೆ, ಅವ್ರೊಂದು ದಿಕ್ಕು ಹೋಯ್ತಾರೆ, ಅಲ್ಲೇ ಗೊಂದಲ. ಆ ಸಣ್ಣ ಪಕ್ಷದಲ್ಲೇ ಗೊಂದಲ. ಇನ್ನು ಇವೆರಡು ದೊಡ್ಡ ಪಕ್ಷ, ಇದೆಲ್ಲ ಗೊಂದಲ ಇರಲ್ವೇನ್ರಿ? ಕಿತ್ಕೋಬೇಕು ಅಂತ ಸರ್, ಏನಿದ್ರು ಕಿತ್ಕೋಬೇಕು. ಕಿತ್ಕೊಳ್ಳೋದು ಅಂತಲ್ಲ, ಗೊಂದಲದ ಮಧ್ಯೆ ರಾಜಕಾರಣ ಮಾಡಬೇಕು. ರಾಜಕಾರಣ ಇವತ್ತಿಂದ ಅಲ್ಲ, ರಾಜಕಾರಣ ನೀವು ಇತಿಹಾಸ ತಗೊಳ್ಳಿ. ಇತಿಹಾಸದಲ್ಲಿ ರಾಜರ ಮಹಾರಾಜ ಕಾಲದಿಂದ ಇರ್ಬೋದು, ಎಲ್ಲರ ಕಾಲದಲ್ಲೂ ಕೂಡ ಗೊಂದಲಗಳು ಇದ್ದಿದೆ. ಅದ್ರ ಮಧ್ಯೆ ನಾವು ಬದುಕಬೇಕು. ರಾಜಕಾರಣನೇ ಹಂಗೆ, ಏನು ಮಾಡಲಿಕ್ಕಾಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.